ನಾವು ಇವತ್ತು ಬಂದಿದ್ದೇವೆ ಇಲ್ಲಿ ಹುಲ್ಜಂತಿಗೆ. ಯಾಕಂದ್ರೆ ಇದು ಹುಲ್ಜಂತಿ ನಮ್ಮ ಮಾಮಂದು ಊರಾಯಿತು. ಮತ್ತು ಬೇರೆ ಮಾತ್ರ ಇಲ್ಲಿ ಸುಕ್ಷೇತ್ರ ಮಾಳಿಂಗರಾಯ ಶ್ರೀ ಮಾಳಿಂಗರಾಯ ಮಹಾರಾಜರದು ದರ್ಶನ ಮಾಡಿಸ್ಲಿಕ್ಕೆ ಬಂದಿದ್ದೆವು. ಬರ್ರಿಗೆ ಬೈ, ಅದು ಸುಕ್ಷೇತ್ರ ಮಾಳಿಂಗರಾಯನ ಭಂಡಾರದ ಒಡೆಯ ಇಲ್ಲಿದ್ದಂಥ ಶ್ರೀ ಮಾಳಿಂಗರಾಯರ ದೇವಸ್ಥಾನ ಬೈ ನಮ್ಮ ದೋಸ್ತ ಇದು ಇಲ್ಲಿ ಇದು ಮಾಡ್ಲತ್ತಾರ ನೋಡ್ರಿ ಬೈ. ಗಾಡಿ ಹಾಸ್ದೇವು ಕರೆ ಅವ ಚಪ್ಪಲ ಅಲ್ಲೇ ಗಾಡಿ ಬಲಕ್ಕೆ ದೋಸ್ತ್ ಫುಲ್ ಖುಷಿದ. ಯಾಕಂದ್ರೆ ಇಲ್ಲಿ ಶ್ರೀ ಮಾಳಿಂಗರಾಯರ ದರ್ಶನ ಅಲತ್ತ. ಪಾದರಕ್ಷಕಗಳು ಇಲ್ಲಿ ದರ್ಶನ ಮಾಡಿಸಿ ಬೈ ಎಲ್ಲ. ಈ ಬನ್ನಿ ನೆರಳು ತೊಗೋಬೇಕು ಬೈ, ಯಾಕಂದ್ರೆ ಇದು ನೆರಳು ಆಗಂಗಿಲ್ಲ, ನೆರಳು ಕಾಪಾಡ್ತದೆ. ಮತ್ತು ಇದು ಗುಡಿ ಬೈ ಹಂಗೆ ಹಿಂಗೆ ಮಾಡಿ ನೀಟಾಗಿ ಬಂದೆವು ಬೈ. ಇಲ್ಲಿ ಮುತ್ತಾಡೋದಕ್ಕೆ ನಮ್ಮ ದೋಸ್ತ ಭಾಳ ಅಂದ್ರೆ ಭಾಳ ಖುಷಿನ, ಏನು ಹೇಳಪ್ಲೇ ಇಲ್ಲ. ಅಲ್ಲಿ ದೀಪ ಹತ್ತಾರೆ ಬೈ, ಗುಡಿ ದೀಪ. ಇಲ್ಲಿ ಶಂಕರ್ ಪಾರ್ವತಿ ಮತ್ತು ಹುಲಿ ಶ್ರೀ ಮಾಲಿಂಗರಾಯ ಪ್ರಸನ್ನ ಅಂತ ಬರ್ತಾರೆ. ಹುಲ್ಜಂತಿ ಕ್ಷೇತ್ರ ಬೈ. ಇದು ಚಿತ್ರ, ಈ ಚಿತ್ರದ ಕತೆ ಎಲ್ಲರಿಗೂ ಗೊತ್ತೇ ಇರ್ತದೆ. ಬೈ ದರ್ಶನ ಆಯಿತು ಭಾಳ ಮುತ್ತಿರ್ದು. ಮತ್ತು ಇಲ್ಲಿ ನಮ್ಮ ದೋಸ್ತ ಮುಂಡಾಸ್ ನೋಡ್ಯಾನ. ನೋಡಿ ಈ ಕಡೆ ಬೈ, ಈ ಕಡೆ ಇದು ಇದಕ್ಕೆ ಎಣ್ಣೆ ಸಂಗಮ ಅಂತಾರೆ. ಭಾಳ ಅಂದ್ರೆ ಭಾಳ ಇದು ಸೂಕ್ಷ್ಮ. ಏನು ನೂರಾರು ವರ್ಷಗಳ ಹಿಂದಿನ ಗಿಡ ಬನ್ನಿ ಗಿಡ ಬೈ. ಗಿಡ ಮನಸ್ಸಾಗ ಒಂದು ಇಚ್ಛೆ ಇಡೋದು ಮತ್ತು ಜಿಗದು ಅದು ತಪ್ಪಲು ತೊಗೋಬೇಕು. ಅದು ಜರ್ಕರ್ತ ನಿನ್ನ ಕೈಯಾಗ ತಪ್ಪಲು ಬತ್ತಲ್ಲ, ನಿಂದ ಅದು ಇಚ್ಛೆ ಪೂರ್ಣ ಆಗ್ತದೆ. ನಮ್ಮ ದೋಸ್ತಿಗೆ ವಿಚಾರ ಮಾಡ್ತಾನ, ಈಗ ಮುಟ್ತಾನ ಏನು ಮಾಡ್ತಾನ. ಕಟ್ಟ ಹಂಗೆ ತೊಗೊಂಡು ಬೈ, ತೊಗೊಂಡ ಈಗ ಮತ್ತೆ ನಿಂದು ಹೊಡೆ ಆತತ್ತು. ನಂದು ಇಚ್ಛೆ ಭಾಳ ದೊಡ್ಡದ. ಆರಾಮ ನಂದು ಇಚ್ಛೆ ಭಾಳ ದೊಡ್ಡದದ. ಆತಿದ್ವಿ ಆತದ ಮತ್ತು ತಗೊಂಡು ಹಂಗೆ ನಾ ತರ್ತೀನಿ. ಭಾಳ ಬಂದಿಲ್ಲ, ಅಟ್ಟಿ ಆಡು ಬಂದವು. ಇವ್ರಿಗೆ ಪೂಜಾರಿ ಕಿ ಜಯ ಹೋ. ಪೂಜಾರಿ ಬಂದಪ್ಪ ಹೊಡ್ರಿ ಅವನು ಪೂಜಾರಿ ಈಗ ಭಂಡಾರಿ ಹಚ್ತಲ್ಲ. ಆಯಿತು, ಹಂಗೆ ಮಾಡಿ ದರ್ಶನ ಮಾಡಿಸ್ತೇವೆ. ನಾವು ಈಗ ಬಾಳನ್ ಮಾಮನ ಕಡೆ ಹೋಗಿ ಬರ್ತೇವೆ. ನಮ್ಮ ಮಾಮವ್ರ ದೂರ ಇದೆ, ನಮ್ಮ ಖಾಸ ಮಾಮವ್ರು ಇರ್ತಾರೆ ಇಲ್ಲಿ ಹುಲ್ಜಂತ್ಯಾಗ. ಅದಕ್ಕಾಗಿ ಬಂದಿದ್ದು ನಮ್ಮ ಮಾಮವ್ರ ಕಡೆ. ಅಲ್ಲಿ ಹಂಗೆ ರವಿವಾರ ಅದಂತ ಇಲ್ಲಿ ದರ್ಶನ ಭೀ ಭಾರಿ ಆಯಿತು. ಬಾಬಾಗಳು ಒಂದು ಎರಡು ಮಾತು ಹೇಳ್ತಾರೆ. ನಮ್ಮ ಎಡ್ಡೆ ಬಾಬಾ ಅವರು ಹೇಳ್ರಿ, ಏನು ನಡೆದ್ರಿ? ಆರಾಮಿದ್ರಿ? ಮತ್ತು ರೀ ಬಾಬಾ ಆರಾಮ್ ರೀ. ಮತ್ತು ಬರ್ತೇವೆ, ಅಣ್ಣವ್ರು ಸಿಕ್ಕಿರು. ಜಯಂತಿ ದರ್ಶನ ಆಯಿತು. ಇಲ್ಲಿ ಬೈ ನಮ್ದು ದುಡ್ಲಿಗತ್ತಾರ ಮಂದಿ ಭಾರಿ ಅನ್ನ ಹೈಟ್ ಹಾಕಿ ಮೇಪನ್ ಕರ್ತು. ಇಲ್ಲಿ ದರ್ಶನ ಮಾಡಿಸ್ಕೊಂಡು ಹೊಂಟೆವು. ಈಗ ನಮ್ಮ ಮಾಮನ ಮನೆ ಕಡೆ ಹೊಂಟೀನಿ. ಮಾಮ ಅಂದ್ರೆ ಸಪೋರ್ಟ್ ಸಿಸ್ಟಮ್. ದ್ಯಾಟ್ ಈಸ್ ಯಾರು ಇದ್ದಿತ್ತಿಲ್ಲ ನೋಡಿ ಸಾತ್, ಅವಾಗ ಅವರೇ ಇದ್ರು ನನಗೆ ಸಾತ್ ಬೈ. ಇಲ್ಲಿ ಈಗ ಜಸ್ಟ್ ಹುಲ್ಜಂತಿಯಾಗ ಬಂದೆವು. ಇದು ಒಳಗೆ ಹೋಗ್ತದ ಹುಲ್ಜಂತಿದು ಅಂದ್ರೆ ಊರನ್ನ ಅದು ಅದಕ್ಕೆ ಇದು ಹತ್ತಾರ ಬೈ. ಬಂದೊಂದು ಗುಡಿ ಹತ್ತದ ಇದು ಊರೊಂದು ಗುಡಿ ಬೈ. ಇದು ಮಾಳಿಂಗರಾಯದು. ಇಲ್ಲಿ ಭಾರಿ ಕಥಾ ಗೀತ ಎಲ್ಲ ಭಾರಿ ಹೇಳ್ಯಾರ. ಇಲ್ಲಿ ಬಂದೆವು ಬೈ, ಭಾರಿ ಬೈ. ಇಲ್ಲಿ ಎಲ್ಲ ಇದು ಊರೊಂದು ಗುಡಿ ಬೈ, ಹುಲ್ಜಂತಿ ಊರದೊಂದು ಗುಡಿ. ಎಲ್ಲ ಫಸ್ಟ್ ಕ್ಲಾಸ್ ಮಾಡ್ಯಾರ ಬೈ. ಇಲ್ಲಿ ಎಲ್ಲ ರೂಮ್ಗಳು ವ್ಯವಸ್ಥೆ ಅದ. ಪೂಜಾರಿ ಮುತ್ತಿಯವರು ನಮಸ್ಕಾರ. ನಮಸ್ಕಾರ. ಇಲ್ಲಿ ಸಣ್ಣ ಪೂಜಾರಿ ಒಬ್ರು ಅದಾರ, ಒಂದು ಎರಡು ಮಾತು ಹೇಳ್ರಿ ಬಾಬಾ. ಇಲ್ಲಿ ದರ್ಶನ ಆಯ್ತು ಬೈ ಫಸ್ಟ್ ಕ್ಲಾಸ್. ಮತ್ತು ಈಗ ಪೂಜಾರಿ ಬೈ ಪೂಜಾರಿ ಮುತ್ತವ್ರು ಸಿಕ್ಕಿರಿ ಬೈ. ಮುತ್ತವ್ರಿಗೆ ಕಂಬಳಿ ಹಾಕೋತಾರ. ಫಸ್ಟ್ ಕ್ಲಾಸ್ದಾಗ ಬಂದ್ರು ಮುತ್ತವ್ರು. ಮಾಳಿಂಗರಾಯ ಮುತ್ಯಾಕಿ ಜೈ, ಮಾಳಿಂಗರಾಯ ಮುತ್ಯಾಕಿ ಜೈ ಬೈ. ದರ್ಶನ ಆಯಿತು. ಊರೊಂದು ಗುಡಿದ್ವಿ ಭಾರಿ ಫಸ್ಟ್ ಕ್ಲಾಸಾಗ. ಜಾಡಿಸ್ಬೇಡ. ಇದು ಮುತ್ಯಂದು ಒಂದು ಹುಲಿ ಮತ್ತು ಇದೊಂದು ಹುಲಿ. ಈಗ ಇದೊಂದು ಎರಡು ಹುಲಿಗಳು ಇಲ್ಲ. ಮುತ್ತ ಕತ್ತಿ ಅದ, ಕತ್ತಿ ಅದಟ್ಟು ಅದ. ಕತ್ತಿ ಆಟೇನು ಇದು ಮಾಡ್ಲಿಕ್ಕೆ ಬರಲ್ಲ. ಶ್ರೀ ದತ್ತ ಎಲ್ಲ ಕಂಬಳಿ ಕೊಟ್ಟಿದ್ದದ.
ಮತ್ತು ಎಲ್ಲ ಭಾರಿ ಕತೆ ಹೇಳಪ್ಲೆ ಯಾರೂ ಇಲ್ಲ ನಂಬಲ್ಲಿ. ಈಗ ನಮ್ಗೆ ಒಟ್ಟು ಅದ್ರ ಬಗ್ಗೆ ವಿವರಣೆ ಇಲ್ಲ, ಖರೆ ಗೊತ್ತಿದ್ದವ್ರಿಗೆ ಮಾತ್ರ ಆಯಿತು ಬೈ. ದರ್ಶನ ಹೆಂಗದಾರ ಮಾಡಿ ನಮ್ಮ ದೋಸ್ತಿನ ಬೂಟ್ ಹಾಕೊಳಗತ್ತನ ಬಾರ ಪಟ್ನಿ. ಆಯಿತು ಬೈ. ಹಾಗೆ ಬಿಟ್ಟೇವು ಬೈ ತಳ ನಮ್ಮ ಮಾಮನ ಮನೆ ಕಡೆ. ಈಗ ಹೋಗ್ತೇವೆ ಇತ್ತು ಇಲ್ಲಿ ಬಂದೆವು ಬೈ. ಅದು ಇದು ಮಾಡ್ಕೊತ ಮಾಮನ ಮನೆಗೆ ನಾಚಿಕೆ ಬರ್ಲತ್ತದ ವಿಡಿಯೋ ಮಾಡ್ಲಿಕ್ಕೆ. ನಮ್ಮ ಔಷಧಿ ಸರಿಯಾದಾಗ ಹಿಡ್ಕೊಂಡು ಬಂದನ ಬೈ. ರಾತ್ರಿ ಆಗ್ಯದ ಈಗ. ಇದು ನೋಡು ಬೈ, ಏನು ಇಲ್ಲಿ ನಿನ್ನ ಕಡೆ ತಲೆ ಕಡೆ ಯಾರಿಗಿದ್ದಾರೆ ಯಾರಿಗೆ ಕ್ಯಾಟಗರಿ ಅದು ಕುಡಿದಿತ್ತು ಅಂದ್ರೆ ನಿಮ್ಮ ರೊಕ್ಕಿಲ್ಲ ನಿಮ್ಮ ಕೊಡ್ರಿ. ತೋರ ಬಾ ಕಾಕ ಬಾರೋ, ಹೇಳು ಒಂದು ಎರಡು ಮಾತು ಹೇಳು. ಸಿಡಿ ಹೇಳು, 24 ಇದ್ದಿದ್ದು ABCD ಹೇಳು. ಇದೇ ಮಾತು ಹೇಳು ಬಚ್ಚ. ಹೆಸರೇ ಇದೇ ಊರ ಚಡ್ಚನ್. ಹೆಂಗ ಅನಿಸ್ತಾನ ಡಾನೇಶ್ವರ ಅಣ್ಣ ಯಾವತ್ತೂ ಚರ್ಚನ್ ಅಂದ್ರೆ ಅರ್ಬೇಗ ಅಲ್ಲಿ ಜರ ಲೇಟ್ ಆಗ್ಲತ್ತದ್ರ. ಒಬ್ರು ವ್ಯಕ್ತಿ ಬರ್ಲತ್ತಾರ, ಸ್ಪೆಷಲ್ ವ್ಯಕ್ತಿ ಅದಾರ ಅವರು. ಇಡೀ ಚರ್ಚನ ನಡೆಸ್ಬಿಟ್ಟಾರ ಅವರು ಟ್ರೆಂಡಿಂಗ್ ಹಾಕಿ. ಅವ್ರ ಪರಿಚಯ ಯಾರ್ರೀ? ಶ್ರೀಕಾಂತ್ ಕಿಚ್ಚನ್ ಅವ್ರು ಬರ್ತಾ ಇದ್ದಾರೆ. ಓ ಮೈ ಗಾಡ್. ಅಡ್ಡೆ ನಿಮಿಷ ಭಾಳ ಇಲ್ಲ ಅಡ್ಡೆ ನಿಮಿಷ ಜರ ತಡೆ ಹಿಡ್ಲತ್ತಲ್ಲ. ಪಟ್ರನಕ್ಕೆ ಜಯವಾಗಲಿ ಅಣ್ಣವ್ರು ಸಿಕ್ಕಾರ. ಫುಲ್ಲೇ ಜರ ಮನಸ್ಸಿನಂಗೆ ಭಾಳ ದಿನ ಇರ್ತಿತ್ತು. ನೋಡ್ತಿದ್ದೇವೆ ವಿಡಿಯೋ ನೋಡ್ತಿದ್ದೆವು. ಮನುಷ್ಯ ಕಾಣಿಸಲಾಗ್ಯದ, ಮುಂದೆ ಹಾಲು ಕಾಣಿಸ್ತತ್ತ ನಿಕ್ಕ. ಒಂದು ಸ್ವಲ್ಪ ಬ್ಲ್ಯಾಕ್ ಬರ್ಬೋದು, ಈ ಕಡೆ ಬರ್ರಿ, ಹಿಂಗೆ ಬರ್ರಿ. ನಮಸ್ಕಾರ ಎಲ್ಲ ಬಡ್ರು ಮಂದಿಗೆ. ಈ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಫಸ್ಟ್ ಬಂದಿದ್ರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೊಂದು ನೆಕ್ಸ್ಟ್ ಮಾತೇನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಹಾಸ್ಯ ಕಲಾವಿದರೊಳಗೆ ಈ ಹುಡುಗ ಒಬ್ಬ ಬರ್ತಾನೆ. ಬಡ ಹುಡುಗ, ತುಂಬ ಒಳ್ಳೆ ಟ್ಯಾಲೆಂಟ್ ಇರುವಂಥ ಹುಡುಗ. ತುಂಬ ಖುಷಿ ಆಗ್ತದೆ ಇವ್ರ ಜೊತೆ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಊರಿಗೆ ಬಂದಾರೆ, ಚಡ್ಚಣ್ಣೂರಿಗೆ. ತುಂಬ ಖುಷಿ ಆಗ್ತದೆ. ಸೊ ನಿಮ್ಮೆಲ್ಲರೂ ಪ್ರೋತ್ಸಾಹ ಸಪೋರ್ಟ್ ಇರಲಿ. ಈ ಒಂದು ಹುಡುಗ ಈ ಒಂದು ಮಟ್ಟಿಗೆ ಬರಲಿ. ಒಂದಿಷ್ಟು ದಿನಗಳ ಹಿಂದೆ ಒಂದಿಷ್ಟು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದ. ಆ ಯೂಟ್ಯೂಬ್ ಚಾನಲ್ ಯಾಕೆ ಬಂದ್ಬಿತ್ತು ಅಂತೇಳಿ ಒಂದೆರಡು ಹೇಳಲ್ಲ. ಅದು ಹೇಳಪ್ಲ ಅಂದ್ರೆ ನಮ್ಮವರೇ ನಮಗೆ ಜರ ಬೆನ್ನಿಂದ ಚೂರಿ ಹಾಕಿದ್ರಲ್ಲ, ಏನು ಹತ್ತಾರಲ್ಲ, ನಮ್ಮವರೇ ನಮಗೆ ಮೋಸ ಮಾಡೋದಂದ್ರೆ ಎಲ್ಲ ಸತ್ಯನ ಸಾತ್ಕೊಂಡು ನಂದು ಆ ಪರಿಸ್ಥಿತಿ. ಆ್ಯಕ್ಚುಲಿ ಜೀವನದೊಳಗೆ ಮನುಷ್ಯ ಪೆಟ್ಟನ ತಿನ್ನಬೇಕು. ಮನುಷ್ಯ ಪೆಟ್ಟು ತಿಂದು ಯಾವ ಮ್ಯಾಲೆ ಬರ್ತಾನಲ್ಲ ಅವ ಒಂದಿನ ಸಕ್ಸಸ್ ಕಾಣ್ತಾನೆ. ತಿಳಿತಾ? ಮನುಷ್ಯಗೆ ಪೆಟ್ಟು ಅನ್ನೋದು ಬೀಳ್ಬೇಕು. ಯಾವುದೇ ಕಾರಣಕ್ಕೂ ನೀ ಕುಗ್ಬೇಡ. ನಿನಗೆ ಯಾರು ತೊಳೆದಾರಲ್ಲ ಅವ್ರ ಮುಂದೆ ನೀ ಬೆಳಿ, ನೀ ಸಾಧಿಸು. ನಿನ್ನ ಬಳಿ ಒಂದು ಟ್ಯಾಲೆಂಟ್ ಅದ. ನೀನು ನಿಜವಾಗ್ಲೂ ಹೇಳತ್ತೀನ, ನಿನ್ನ ಬಳಿ ಒಂದು ಟ್ಯಾಲೆಂಟ್ ಅದ. ನೀವು ಒಂದು ಹಾಸ್ಯ ಕೆಲವದಾಗಿ ನೀ ಬೆಳಿತಿ. ನನಗೆ ಖುಷಿ ಅದ. ಅಂದರೆ ನಮ್ಮೂರು ಹುಡುಗ ನೀ. ಮಣೂರು ಅಂದ್ರೆ ನಾನು ಭಾಳ ದೂರಿಂದಲ್ಲ. ಮಣೂರು ನನಗೆ ಭಾಳ ಆತ್ಮೀಯರು. ನಾವು ಹುಟ್ಟಿ ಬೆಳೆದಿದ್ದಲ್ಲೇ ಬಂಕ್ಲಿಗಿರಿ ಕರಿಗಿದ್ದಿಂದಲ್ಲೇ ಮಳೇಂದ್ರ ಮಠದೊಳಗೆ ಕಲ್ತವದೀನಿ. ಸೊ ನನಗೆ ಆ ಊರದಿಂದ ಹೇಳಬೇಕಪ್ಪ ಅಂತ ಬೇರೆ ಅಪ್ಪಿಲ್ಲಾರ ಮಗ ನಾನು ಹೌದು. ಬಟ್ ನನಗೆ ಆ ಒಂದು ಊರೊಳಗೆ ಒಂದು ನನ್ನ ಬೆಳವಣಿಗೆ ಆಗೋ ತನಕ ಆ ಊರದು ಅನ್ನ ತಿಂದು ಬೆಳೆದಿದ್ದೀನಿ ನಾ ಮಣೂರದು. ಸೊ ನಿಮ್ಗೆಲ್ರಿಗೂ ಹೇಳೋದು ಒಂದೇ ಒಂದು ಮಾತು, ಈ ಬಡ್ರ ಹುಡುಗಿಗೆ ಬೆಳೆಸ್ರಿ. ಬಸ್ ಯಾವುದೇ ಕಾರಣಕ್ಕೂ ನಿನ್ನ ಬೆಳವಣಿಗೆ ನಿಲ್ಲದೇ ಇರಲಿ. ಆಂಜನೇಯ ಒಳ್ಳೇದು ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಗುಡ್ಡಾಪುರದ ಹನಮ್ಮ, ಮಣೂರು ಎಲ್ಲಮ್ಮ ಇಬ್ಬರು ನಿನ್ನ ಜೊತೆಗಿರಲಿ. ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಹೋಗಿ ಇವ್ನ ಬೆಳವಣಿಗೆ ಹೀಗೆ ಸಾಗಲಿ. ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಅಣ್ಣ ಹೇಳೋದಪ್ಲೆ ಅಣ್ಣನ ಆಶೀರ್ವಾದ ನಮ್ಮಿಂದ.